ಭಾರತ ಏನು ನಮ್ಮ ಲೆವೆಲ್ಗೆ ಟೂರಿಸಮನ್ನು ಡೆವಲಪ್ ಮಾಡೋಕ್ಕಾಗತ್ತೆ? ಅಲ್ಲಿ ರಸ್ತೆ ಪಕ್ಕ ಜನ ಮಲವಿಸರ್ಜನೆ ಮಾಡ್ತಾರೆ, ಹಾಗೆ ಹೀಗೆ ಕೆಟ್ಟದಾಗಿ ಶುರು ಮಾಡಿಬಿಟ್ರು ಅಲ್ಲಿನ ಮಿನಿಸ್ಟರ್ಗಳು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಶುರುವಾಯಿತು. 2024 ಏಪ್ರಿಲ್ ಜೂನ್ ನಡುವೆ 40% ರಿಸರ್ವೇಷನ್ಗಳನ್ನು ಭಾರತೀಯರು ಕ್ಯಾನ್ಸಲ್ ಮಾಡ್ಕೊಂಡ್ರು. ದೊಡ್ಡ ಹೊಡೆತ ಅದು. ಮಾಲ್ಡೀವ್ಸ್ಗೆ ಭೇಟಿ ಕೊಡುವ ವಿದೇಶಿಗರ ಪೈಕಿ ಭಾರತೀಯರ ಸಂಖ್ಯೆ ತುಂಬ ದೊಡ್ಡದು. ಅಲ್ಲಿನ ರೆಸಾರ್ಟ್ಗಳು, ಹೋಟೆಲ್ಗಳು, ಕ್ಯಾಬ್ಗಳು ಎಲ್ಲ ನಿಂತಿರೋದೇ ಅದರ ಮೇಲೆ, ಭಾರತೀಯರು ಖರ್ಚು ಮಾಡುವ ದುಡ್ಡಿನ ಮೇಲೆ. ಕೊರೋನಾ ಮುಗಿದ ಮೇಲೆ ಹಂಗೂ ಹಿಂಗೂ ಸುಧಾರಿಸಿಕೊಳ್ತಾ ಇದ್ದ ದೇಶಕ್ಕೆ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವ ಭಾರತೀಯರ ಅಭಿಯಾನ ದೊಡ್ಡ ಹೊಡೆತ ಕೊಡ್ತು. ಮೊಹಮ್ಮದ್ ಮುಯಿಜು ಆವಾಗ ಅರ್ಥ ಆಯಿತು ಸೀರಿಯಸ್ನೆಸ್. 3 ಜನ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಬಿಟ್ರು. ಭಾರತದ ವಿರುದ್ಧ ಟ್ವೀಟ್ ಮಾಡಿದ್ದಂಥ, ಹೇಳಿಕೆ ಕೊಟ್ಟಿದ್ದಂಥ 3 ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ರು. ತಮ್ಮ ಫಾರಿನ್ ಮಿನಿಸ್ಟರ್ನ ಭಾರತಕ್ಕೊಂದ್ಸಲ ಹೋಗಿ ಬನ್ನಿ ಅಂತ ಕಳಿಸಿದ್ರು. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ, ಸಹಾಯ ಮಾಡಿ ಅಂತ ಬಂದರು ಅಲ್ಲಿನ ಫಾರಿನ್ ಮಿನಿಸ್ಟ್ರು.